ನಮಸ್ಕಾರ. ಇವತ್ತು ನಾವು ನೋಡಕ್ ಹೊರಟಿರೋ ಕಥೆ ಇದೆಯಲ್ಲ, ಅದು ಶುರು ಆಗೋದು ದೈವಿಕ ಶಿಸ್ತಿನಿಂದ. ಆದ್ರೆ ಮಧ್ಯದಲ್ಲಿ ದಂಗೆ ಬೆಂಕಿಯಲ್ಲಿ ಕಳುತ್ತೆ. ಕೊನೆಗೆ ಏನಪ್ಪಾ ಇದು ಅಂತ ಅನಿಸೋ ಒಂದು ವಿಚಿತ್ರವಾದ ಪರಿಹಾರದಲ್ಲಿ ಅಂತ್ಯ ಕಾಣುತ್ತೆ. ಬನ್ನಿ ಈ ಇಡೀ ಪ್ರಯಾಣದ ಆಳಕ್ಕಿಳಿದು ನೋಡೋಣ. ಹೌದು, ಈ ಕಥೆಗೆ ಎರಡು ಮುಖಗಳಿವೆ ಅಂತಾನೆ ಹೇಳಬಹುದು. ಒಂದ್ ಕಡೆ ಅಚಲವಾದ ಭರವಸೆ, ಕಟ್ಟುನಿಟ್ಟಿನ ಶಿಸ್ತು. ಇನ್ನೊಂದ್ ಕಡೆ ಎಲ್ಲವನ್ನೂ ಮೀರಿ ನಿಲ್ಲುವ ದಂಗೆ ಮತ್ತು ಆಮೇಲೆ ಬರುವ ಪಶ್ಚಾತ್ತಾಪ. ಅಷ್ಟಕ್ಕೂ ಇವೆರಡು ಒಂದೇ ಪ್ರಯಾಣದ ಭಾಗಗಳಾಗಿದ್ದು ಹೇಗೆ ಸಾಧ್ಯ? ಬನ್ನಿ ತಿಳ್ಕೊಳ್ಳೋಣ. ಎಲ್ಲವೂ ಶುರುವಾಗಿದ್ದೇ ಈ ಒಂದು ಶಕ್ತಿಯುತ ಪ್ರಾರ್ಥನೆಯಿಂದ. ಯೋಚನೆ ಮಾಡಿ, ಸುಮಾರು 1 ವರ್ಷ, ಇಡೀ 1 ವರ್ಷ ಸೀನಾಯಿ ಪರ್ವತದ ಹತ್ರ ಕಳೆದ ಮೇಲೆ ಇಸ್ರೇಲಿಯರು ಮತ್ತೆ ತಮ್ಮ ಪ್ರಯಾಣ ಶುರು ಮಾಡೋಕೆ ರೆಡಿಯಾಗಿದ್ರು. ಆಗ ಮೋಶೆಯ ಬಾಯಿಂದ ಬಂದ ಈ ಮಾತುಗಳಿದೆಯಲ್ಲ, ಅದು ಅವರಲ್ಲಿದ್ದ ಒಂದು ದೊಡ್ಡ ಭರವಸೆಗೆ, ಒಂದು ದೈವಿಕ ಉದ್ದೇಶಕ್ಕೆ ಹಿಡಿದ ಕೈಗನ್ನಡಿಯಾಗಿತ್ತು. ಇದು ಸುಮ್ಮನೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋ ತರಹದ ಪ್ರಯಾಣ ಆಗಿರ್ಲಿಲ್ಲ. ಖಂಡಿತ ಇಲ್ಲ. ಇದೊಂದು ಇಡೀ ರಾಷ್ಟ್ರದ, ಒಂದು ರೀತಿ ಹೇಳ್ಬೇಕಂದ್ರೆ ದೈವಿಕ ಸೈನ್ಯದ ಒಂದು ಸುಸಂಘಟಿತ ಮೆರವಣಿಗೆಯಾಗಿತ್ತು. 6 ಲಕ್ಷ! ಅಬ್ಬಾ, ಇದನ್ನ ಕೇಳಿದ್ರೆ ಆಶ್ಚರ್ಯ ಆಗತ್ತಲ್ವಾ? ಇದು ಬರೀ ಯುದ್ಧಕ್ಕೆ ಸಿದ್ಧರಾಗಿದ್ದ ಗಂಡಸರ ಸಂಖ್ಯೆಯಷ್ಟೇ. ಅವರ ಜೊತೆ ಮಹಿಳೆಯರು, ಮಕ್ಕಳು, ಜಾನುವಾರುಗಳು, ಹೀಗೆ ಒಂದು ದೊಡ್ಡ ಸಮೂಹವೇ ಇತ್ತು. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ, ಇದ್ಯಾವುದೋ ನಿರಾಶ್ರಿತರ ಗುಂಪಲ್ಲ, ಬದಲಿಗೆ ಸರ್ವಶಕ್ತನ ಸೈನ್ಯ ಅನ್ನೋ ಹಾಗೆ ಅಷ್ಟು ಶಿಸ್ತಿನಿಂದ ಮುಂದೆ ಸಾಗುತ್ತಿತ್ತು. ಇವರ ಪ್ರಯಾಣ ಶುರುವಾಗಿದ್ದೇ ಒಂದು ದೈವಿಕ ಸಂಕೇತದಿಂದ. ಸುಮಾರು 1 ವರ್ಷದ ತಯಾರಿ ನಡೀತಿತ್ತು. ಆಮೇಲೆ ಒಂದು ದಿನ ಪವಿತ್ರ ಗುಡಾರದ ಮೇಲಿದ್ದ ಆ ಮೇಘ ಇದೆಯಲ್ಲ, ಅದು ಚಲಿಸೋಕೆ ಶುರುವಾಯಿತು. ಬಸ್, ಅದೇ ಪ್ರಯಾಣ ಶುರುವಾಗೋದಕ್ಕೆ ಸಿಕ್ಕ ಸಿಗ್ನಲ್. ಈ ಘಟನೆ ನೋಡಿದ್ರನೇ ಸಾಕು, ಅವರ ಇಡೀ ಪ್ರಯಾಣಕ್ಕೆ ದೈವಿಕ ಮಾರ್ಗದರ್ಶನ ಇತ್ತು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅವರ ಮೆರವಣಿಗೆಯ ಕ್ರಮ, ಅದು ನಿಜಕ್ಕೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರತಿಯೊಂದು ಕುಲಕ್ಕೂ ಒಂದು ನಿರ್ದಿಷ್ಟ ಜಾಗ, ಒಂದು ನಿರ್ದಿಷ್ಟ ಜವಾಬ್ದಾರಿ ಫಿಕ್ಸ್ ಆಗಿತ್ತು. ಉದಾಹರಣೆಗೆ, ಯಹೂದ ಕುಲದವರು ಸೈನ್ಯದ ಮುಂದೆ ನಡೀತಿದ್ರೆ, ದಾನ್ ಕುಲದವರು ಎಲ್ಲರ ಹಿಂದೆ ನಿಂತು ರಕ್ಷಣೆ ಕೊಡ್ತಾ ಇದ್ರು. ಎಂಥ ಅದ್ಭುತವಾದ ಸಂಘಟನೆ ಅಲ್ವಾ? ಇದು ಅವರಲ್ಲಿದ್ದ ಆ ದೈವಿಕ ಶಿಸ್ತಿಗೆ ಒಂದು ದೊಡ್ಡ ಸಾಕ್ಷಿ. ಆದ್ರೆ ಕಥೆ ಯಾವಾಗ್ಲೂ ಅಂದ್ಕೊಂಡಾಗೆ ಸಾಗಲ್ಲ ಅಲ್ವಾ? ಇಲ್ಲೂ ಹಾಗೇನೇ ಆಯ್ತು. ವಾಗ್ದತ್ತ ದೇಶಕ್ಕೆ ಹೋಗಕ್ಕೆ ಒಂದು ನೇರವಾದ ದಾರಿ ಇತ್ತು. ಆದ್ರೆ ಎದೋಮ್ ರಾಜ್ಯದವರು ಆ ದಾರಿಯನ್ನ ಬ್ಲಾಕ್ ಮಾಡ್ಬಿಟ್ರು. ಇಲ್ಲಿಂದ ಕಥೆ ಒಂದು ದೊಡ್ಡ ತಿರುವು ತಗೊಳುತ್ತೆ. ಈ ಬಳಸುದಾರಿ ಇದೆಯಲ್ಲ, ಅದು ಅವರ ತಾಳ್ಮೆಯನ್ನ ಅಕ್ಷರಶಃ ಕೆಣಕಿ ಅವರ ನಂಬಿಕೆಯನ್ನೇ ಪರೀಕ್ಷೆ ಮಾಡಕ್ ಶುರು ಮಾಡಿತು. ಈ ಸ್ಲೈಡ್ ನೋಡಿದ್ರೆ ಅವರ ಮನಸ್ಥಿತಿ ಹೇಗಿತ್ತು ಅಂತ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಒಂದ್ ಕಡೆ ಐಗುಪ್ತದಲ್ಲಿ ಗುಲಾಮರಾಗಿದ್ದಾಗ ಸಿಕ್ತಿದ್ದ ಈರುಳ್ಳಿ, ಸೌತೆಕಾಯಿ, ಕಲ್ಲಂಗಡಿ, ಬೆಳ್ಳುಳ್ಳಿ, ಹೀಗೆ ಬಗೆಬಗೆಯ ಆಹಾರದ ನೆನಪು. ಇನ್ನೊಂದ್ ಕಡೆ ಸ್ವಾತಂತ್ರ್ಯ ಸಿಕ್ಮೇಲೆ ಪ್ರತಿದಿನ ಪವಾಡದ ಹಾಗೆ ಸಿಗ್ತಾ ಇದ್ರು ಒಂದೇ ತರಹದ ಮನ್ನಾ. ಇದೇ ನೋಡಿ ಅವರ ದೂರುಗಳು ಶುರುವಾಗೋಕೆ ಕಾರಣವಾಗಿದ್ದು. ಅವರ ಅಸಮಾಧಾನ, ಕೃತಜ್ಞತೆ ಇಲ್ಲದಿರೋದು ಎಲ್ಲವೂ ಈ ಒಂದೇ ಮಾತಲ್ಲಿ ಗೊತ್ತಾಗತ್ತೆ. ಸ್ವರ್ಗದಿಂದ ಬಂದ ಆಹಾರವನ್ನೇ ಏನಿದು ಕಸದಾಗೆ ಇದೆ ಅಂತ ತಿರಸ್ಕಾರದಿಂದ ನೋಡಕ್ಕೆ ಶುರುಮಾಡಿದ್ರು. ಇದು ಅವರ ದಂಗೆಯ ಒಂದು ಪೀಕ್ ಸ್ಟೇಜ್ ಅಂತಾನೆ ಹೇಳ್ಬಹುದು. ಇಷ್ಟೆಲ್ಲ ಆದ್ಮೇಲೆ ದೇವರ ತಾಳ್ಮೆಯ ಕಟ್ಟೆ ಒಡೆಯಿತು. ಜನರ ಈ ದಂಗೆಗೆ ಪ್ರತಿಯಾಗಿ ಇಡೀ ಶಿಬಿರದ ಮೇಲೆ ಒಂದು ಭಯಾನಕವಾದ ವಿಪತ್ತು ಎರಗಿತು. ಕಥೆ ಇಲ್ಲಿಂದ ಒಂದು ಅತ್ಯಂತ ನಾಟಕೀಯ ತಿರುವು ಪಡ್ಕೊಳ್ಳುತ್ತೆ. ಯಾರೂ ಊಹಿಸಿರ್ಲಿಲ್ಲ, ಇದ್ದಕ್ಕಿದ್ದ ಹಾಗೆ ಮರುಭೂಮಿಯ ಬಿರುಕುಗಳಿಂದ ವಿಷಕಾರಿ ಹಾವುಗಳು ಹೊರಗ್ಬರೋಕೆ ಶುರುವಾದ್ವು. ಅವುಗಳ ವಿಷ ಎಷ್ಟು ತೀಕ್ಷ್ಣವಾಗಿತ್ತೆಂದ್ರೆ ಅದು ಕಚ್ಚಿದ ಜಾಗ ಬೆಂಕಿ ಬಿದ್ದ ಹಾಗೆ ಉರಿಯುತ್ತಿತ್ತು. ಅದಕ್ಕೆ ಅವುಗಳನ್ನ ಉರಿಯುವ ಸರ್ಪಗಳು ಅಂತ ಕರೆದಿದ್ದು. ಇಡೀ ಶಿಬಿರದಲ್ಲಿ ಜನರ ಚೀರಾಟ, ಆಕ್ರಂದನ ಮುಗಿಲು ಮುಟ್ಟಿತ್ತು. ಈಗ ನೋಡಿ, ಅವರ ದೂರು ಹೇಗಿತ್ತು ಅನ್ನೋದು ಬದಲಾಯಿತು. ಅದು ಈಗ ನೇರವಾಗಿ ಮೋಶೆ ಮತ್ತು ದೇವರ ಮೇಲಿನ ಆರೋಪವಾಗಿ ಬದಲಾಯಿತು. ಸಾವಿನ ಭಯದಲ್ಲಿ ಅವರ ಹತಾಶೆ ಈ ಪ್ರಶ್ನೆಯ ರೂಪದಲ್ಲಿ ಹೊರಬಿತ್ತು. ಇಂಥ ಒಂದು ಭಯಾನಕ ಬಿಕ್ಕಟ್ಟಿನ ನಡುವೆಯೇ ದೇವರು ಮೋಶೆಯ ಮೂಲಕ ಒಂದು ಪರಿಹಾರವನ್ನ ಕೊಟ್ಟನು. ಆದ್ರೆ ಅದು ತುಂಬಾನೇ ವಿಚಿತ್ರವಾಗಿತ್ತು. ಇಲ್ಲಿಂದ ಕಥೆ ವಿನಾಶದಿಂದ ವಿಮೋಚನೆಯ ಕಡೆಗೆ ಸಾಗೋಕೆ ಶುರುವಾಗುತ್ತೆ. ಪರಿಹಾರ ಎಷ್ಟು ಸಿಂಪಲ್ ಆಗಿತ್ತೋ ಅಷ್ಟೇ ವಿಚಿತ್ರವಾಗಿತ್ತು. ಏನಪ್ಪಾ ಅಂದ್ರೆ, ಕಂಚಿನಿಂದ ಒಂದು ಉರಿಯೋ ಹಾವಿನ ಆಕೃತಿ ಮಾಡ್ಬೇಕು. ಅದನ್ನ ಒಂದು ಕಂಬದ ಮೇಲೆ ಎತ್ತರವಾಗಿ ನಿಲ್ಲಿಸ್ಬೇಕು. ಹಾವು ಕಚ್ಚಿದ ಪ್ರತಿಯೊಬ್ರು ಅದನ್ನ ನೋಡಿದ್ರೆ ಸಾಕೋ ಬೆದ್ಕೊಳ್ಕೋತಾರೆ.
ನೋಡಿ, ಇಲ್ಲಿ ಮುಖ್ಯವಾಗಿದ್ದು ಏನಾದ್ರೂ ಮಾಡೋದಲ್ಲ, ಬದಲಿಗೆ ನಂಬಿಕೆಯಿಂದ ನೋಡೋದು. ಮೋಶೆಯ ಈ ಆಜ್ಞೆ ಇಡೀ ಶಿಬಿರದಲ್ಲೆಲ್ಲ ಮೊಳಗಿತು. ಹಾವು ಕಚ್ಚಿ ನರಳುತ್ತಿರುತ್ತಿದ್ದ ಜನ ಕೊನೆಯ ಹಂತದ ಹತಾಶೆಯಿಂದ ಆ ಕಂಚಿನ ಸರ್ಪವನ್ನ ನೋಡ್ದಾಗ ಪವಾಡ ನಡೆದ ಹಾಗೆ ಗುಣಮುಖರಾದ್ರು. ಆ ಒಂದೇ ಒಂದು ನಂಬಿಕೆಯ ನೋಟ ಇಡೀ ಉಪಟಳವನ್ನೇ ನಿಲ್ಲಿಸ್ಬಿಡ್ತು. ಹಾಗಾದ್ರೆ ಈ ಇಡೀ ಪ್ರಯಾಣದಿಂದ ನಾವು ಕಲಿಯೋದೇನು? ಇದರ ಸಾರಾಂಶವೇನು? ಒಂದ್ಕಡೆ ಸೀನಾಯ್ ಪರ್ವತದಲ್ಲಿ ಕೊಟ್ಟ ಕಾನೂನು, ಇನ್ನೊಂದ್ಕಡೆ ಈ ಮರುಭೂಮಿಯಲ್ಲಿ ಸರ್ಪಗಳಿಂದ ಕಲಿತ ಪಾಠ. ಇವೆರದನ್ನೂ ಒಟ್ಟಿಗೆ ಸೇರಿಸಿ ನೋಡ್ದಾಗ ಒಂದು ತುಂಬಾನೇ ಆಳವಾದ ಸತ್ಯ ಹೊರಗಬರುತ್ತೆ. ಹಾಗಾದ್ರೆ ಈ ಪ್ರಯಾಣದ ಮುಖ್ಯವಾದ ಪಾಠ ಏನು? ನೋಡಿ, ಸೀನಾಯಿಯಲ್ಲಿ ದೇವ್ರು ನಿಯಮಗಳ ಪ್ರಾಮುಖ್ಯತೆಯನ್ನ ಕಲಿಸ್ತಾ, ಆದ್ರೆ ಈ ಸರ್ಪಗಳ ಘಟನೆ ಏನನ್ನ ತೋರ್ಸ್ಕೊಡ್ತು ಅಂದ್ರೆ ಬರೀ ನಿಯಮಗಳು ಮಾತ್ರ ಸಾಕಾಗಲ್ಲ ಅಂತ. ಮನುಷ್ಯನ ದೌರ್ಬಲ್ಯದ ಸಮಯದಲ್ಲಿ ದೇವರ ಕೃಪೆ ಮತ್ತು ನಂಬಿಕೆ ಎಷ್ಟು ಅಗತ್ಯ ಅನ್ನೋದನ್ನ ಈ ಘಟನೆ ಕಲಿಸ್ಕೊಡ್ತು. ಕೊನೆಯದಾಗಿ ಈ ಒಂದು ಆಳದ ಆಲೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಮೋಶೆ ಹೇಗೆ ಆ ಸರ್ಪವನ್ನ ಎತ್ತರಕ್ಕೆ ಎತ್ತಿದ್ನೋ ಹಾಗೆ ನಂಬಿಕೆಯು ನಮ್ಮ ಕಣ್ಣುಗಳನ್ನ ಮೇಲಕ್ಕೆತ್ತಬೇಕು. ಆ ಪ್ರಾಚೀನ ಕಥೆ ಕೇವಲ ಒಂದು ಇತಿಹಾಸದ ಘಟನೆ ಅಲ್ಲ, ಅದು ಕಷ್ಟದ ಸಮಯದಲ್ಲಿ ನಮ್ಮ ದೃಷ್ಟಿಯನ್ನ ಮೇಲಕ್ಕೆತ್ತಿ ನಂಬಿಕೆಯ ಮೂಲಕ ಪರಿಹಾರವನ್ನ ಹೇಗೆ ಕಂಡುಕೊಳ್ಬೇಕು ಅನ್ನೋ ಒಂದು ಸಾರ್ವಕಾಲಿಕ ಸತ್ಯವನ್ನ ಹೇಳುತ್ತೆ. ಒಟ್ಟಿನಲ್ಲಿ ಇದು ಕೇವಲ ಒಂದು ಭೌಗೋಳಿಕ ಪ್ರಯಾಣವಾಗಿರಲಿಲ್ಲ, ಅದು ಅವರ ಆತ್ಮದ ಪ್ರಯಾಣವಾಗಿತ್ತು.